20 ವರ್ಷ 30 ವರ್ಷದ ಹಿಂದೆ ಸುಧೀಂದ್ರ ಟೈಮ್ನಲ್ಲಿ 10,000 20,000 ಇದ್ರೆ ಮುಗೀತು ಒಂದು ಸಿನಿಮಾಕ್ಕೆ. ಇಲ್ಲ, ಕಮ್ಮಿ ಇತ್ತು ಸರ್, ತುಂಬಾ ಕಮ್ಮಿ. ಹೌದೌದು. ಸುಧೀಂದ್ರ ಏನ್ ಮಾಡಿದ? ಆಗೆಲ್ಲ ಮೊನ್ನೆ ಸಿಂಗ್ ಬಾಬು ಅವರೆಲ್ಲ ಹೇಳ್ತಾ ಇದ್ರು ಸರ್ ಮಾತಾಡ್ಬೇಕಾರೆ, ನಾವು 2,000 3,000 ಕೊಟ್ಟರೆ ಹೆಚ್ಚೆಚ್ಚಿತ್ತು. ಆ 3,000 ರೂಪಾಯಿ ರೆಮ್ಯುನರೇಷನ್ಗೆ ಅಚ್ಚುಕಟ್ಟಾಗಿ ಯಾವ್ಯಾವ ಪೇಪರ್ ಬಂದಿದೆ ಎಲ್ಲ ಬ್ಯಾಂಡ್ ಮಾಡಿ ಪುಸ್ತಕನ ತಗೊಂಬಂದ್ ಕೊಡೋರು ಎಂತ ಖುಷಿ ಆಗೋದು ಸರ್. ಅದೆಲ್ಲ ಹೊರಟೆ ಹೋಯ್ತಲ್ಲ ಸರ್. ನಾನು ಮೊನ್ನೆ ಹೇಳ್ತಾ ಇದ್ರು ರಕ್ತ ಕಾಶ್ಮೀರ ಪ್ರೆಸ್ ಮೀಟ್ ಅಲ್ಲಿ ಸರ್. ನಿಮ್ಮ ಒಟ್ಟು ಸಂಪಾದನೆ ಎಷ್ಟು ಹೊಟ್ಟೆ ನಂಬಿದೆ? ನಮ್ಮ ವಾಸು ಫ್ಯಾಮಿಲಿ ಇದ್ದಾರೆ, ಅವ್ರ ಮೇಲೆ 4 ಜನ ಇದ್ದಾರೆ, ನಮ್ಮಲ್ಲಿ 3 ಜನ ಇದ್ದೀವಿ. ಇದೇನಾದ್ರು ಹೇಳಿಕ್ಕಿದೆಯಾ ಇದು ಸಿನಿಮಾದ ಬಗ್ಗೆ ಲೈಫ್? ಅಲ್ಲ, ನಂಗೆ ಅಪ್ಪನ ಬಗ್ಗೆ ಪ್ರೌಡ್ ಆಗತ್ತೆ. ಹೋಗೋ ಕಡೆ ಎಲ್ಲ ಕಾಕನ ಬಗ್ಗೆ ಅಪ್ಪನ ಬಗ್ಗೆ ಕೇಳಿ ಅವ್ರು ಹೇಳೋದು ಒಂದೇ, ಹಿಂದೆ ಹೋಗ್ಬಾರ್ದು, ಹೆಸರಿಂದ ಹೋಗ್ಬೇಕು ಅಂತ. ತುಂಬಾ ಖುಷಿಯಾಗಿ ನಕ್ಕ ದಿವಸ ಅಲ್ಲ, ಒಂದೊಂದು ಸಿನಿಮಾ ಕೂಡ ನಮ್ದು ಹಿಟ್ ಆದಾಗ ಸರ್ ಬಹಳ ಖುಷಿ ಆಗುತ್ತೆ ಸರ್. ನನಗೆ ಇದರಲ್ಲಿ KGF ಸಕ್ಸಸ್ ಮೀಟ್ ಅಲ್ಲಿ ಎಲ್ಲ ಫುಲ್ಲು ಪ್ರೆಸ್ ಅವರೆಲ್ಲ ಇದ್ರು ಸರ್. ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಮುಂದ್ಗಡೆ ನಾನು ಕೂತಿದ್ದೆ. ಯಶ್ ಅವರೆಲ್ಲ ಅಲ್ಲಿ ಕೂತಾಗ ನನ್ನ ಹೆಸರು ಉಲ್ಲೇಖ ಮಾಡಿದ್ರು. ಥ್ಯಾಂಕ್ ಯು ವೆಂಕಟೇಶ್ ಸರ್, ಇಡೀ ಇಂಡಿಯಾ ಪ್ರೆಸ್ನ ನೀವು ಮೈಂಟೈನ್ ಮಾಡಿದ್ದು, ಅದು ಹ್ಯಾಂಡಲ್ ಮಾಡೋದು ಅಷ್ಟು ಈಸಿ ಅಲ್ಲ, ಸೊ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳಿದ್ರು. ತುಂಬಾ ನೋವಾಗಿ 10 ದಿವಸ ನಮ್ಮ ಅಂಕಲ್ ಹೋಗಿದ್ದ ದಿವಸನೇ ಸರ್ ಕಾಡ್ತು, ತುಂಬಾ ಕಾಡ್ಬಿಡ್ತು ಸರ್. ಈಗಲೂ ಕೆಲವು ಟೈಮ್ ನಾನು ಏನು ನೆನ್ಸ್ಕೊಂಡ್ಬಿಟ್ರೆ ಎಮೋಷನ್ ಆಗ್ಬಿಡ್ತೀನಿ. ನಾವು ಅಲ್ಲಿ ಅಂದರೆ ಒಂದು 20 ವರ್ಷ 30 ವರ್ಷದ ಹಿಂದೆ ಸುಧೀಂದ್ರ ಟೈಮ್ನಲ್ಲಿ ಒಂದು 10,000 20,000 ಇದ್ರೆ ಮುಗೀತು ಯಾವುದು ಒಂದು ಸಿನಿಮಾಕ್ಕೆ ಸಂಭಾವನೆ ಅಂತೇಳಿ. ಅಷ್ಟು ಇರ್ಲಿಲ್ಲ ಅಂತ ಕಾಣುತ್ತೆ ಅಲ್ವಾ? ಇಲ್ಲ, ಕಮ್ಮಿ ಇತ್ತು ಸರ್, ತುಂಬಾ ಕಮ್ಮಿ. ಹೌದೌದು. ಸುಧೀಂದ್ರ ಏನ್ ಮಾಡಿದ? ಆಗೆಲ್ಲ ಮೊನ್ನೆ ಸಿಂಗ್ ಬಾಬು ಅವರೆಲ್ಲ ಹೇಳ್ತಾ ಇದ್ರು ಸರ್ ಮಾತಾಡ್ಬೇಕಾರೆ, ನಾವು 2,000 3,000 ಕೊಟ್ಟರೆ ಹೆಚ್ಚೆಚ್ಚಿತ್ತು. ಆ 3,000 ರೂಪಾಯಿ ರೆಮ್ಯುನರೇಷನ್ಗೆ ಅಚ್ಚುಕಟ್ಟಾಗಿ ಯಾವ್ಯಾವ ಪೇಪರ್ ಬಂದಿದೆ ಎಲ್ಲ ಬ್ಯಾಂಡ್ ಮಾಡಿ ಪುಸ್ತಕನ ತಗೊಂಬಂದ್ ಕೊಡೋರು ಎಂತ ಖುಷಿ ಆಗೋದು ಸರ್. ಅದೆಲ್ಲ ಹೊರಟೆ ಹೋಯ್ತಲ್ಲ ಸರ್. ನಾನು ಮೊನ್ನೆ ಹೇಳ್ತಾ ಇದ್ರು ರಕ್ತ ಕಾಶ್ಮೀರ ಪ್ರೆಸ್ ಮೀಟ್ ಅಲ್ಲಿ ಸರ್. ಈಗ ಎಲ್ಲಿ ಮುಟ್ಟಿದೆ? ಈಗ ಲಕ್ಷ ಲೆಕ್ಕದಲ್ಲೇ ಇದೆ ಸರ್. ಇದೆ ಅಂದ್ರೆ 1-2 ಲಕ್ಷ ಇದೆ, 1-1.5 ಲಕ್ಷ ರೂಪಾಯಿ ಆತ ಇದೆ ಸರ್. 2-2 ಲಕ್ಷ ರೂಪಾಯಿ ಅಂತ ಕೇಳಿದ್ರೆ ನೆಗೋಷಿಯೇಟ್ ಮಾಡಿ ಸಂಪಾದನೆ ಗೊತ್ತಾಗ್ತದೆ, ನೆಗೋಷಿಯೇಟ್ ಮಾಡಿ ಉಳಿಸ್ತಾರೆ ಅದನ್ನ. ಬಟ್ ಅಷ್ಟೇ ಕೆಲಸನೂ ಇರುತ್ತಲ್ಲ ಸರ್. ಈಗ ಮುಂಚೆ ಹೌದು, ಈಗ ತಡ್ಕೊಳ್ಳಿಕ್ಕೆ ಸಾಧ್ಯ ಯಾವ್ದು ಒಂದು ಹೆಚ್ಚು ಕಮ್ಮಿ ಆದ್ರೂ ಅನಾಹುತ. ಹೌದು ಸರ್. ಮುಂಚೆ ಪ್ರಿಂಟ್ ಮೀಡಿಯಾ ಮಾತ್ರ ಇತ್ತು, ಕೆಲಸ ಅಷ್ಟೇ ರಿಲ್ಯಾಕ್ಸ್ ಆಗಿರ್ತಿದ್ವಿ. ಆಮೇಲೆ ಟಿವಿ ಶುರು ಆಯ್ತು, ಆಮೇಲೆ ಸೋಷಿಯಲ್ ಮೀಡಿಯಾ ಶುರು ಆಯ್ತು, ಯೂಟ್ಯೂಬ್, ಈಗ ರೀಲ್ಸ್ ಯಾವ್ಯಾವ ಲೆಕ್ಕದಲ್ಲ ಬಂದ್ಬಿಡಿದ್ ಇವಾಗ. ಹೌದು, ಡಬಲ್ ಆಗಿದೆಯಲ್ಲ. 10 ವರ್ಷ ಹಿಂದೆ ಇವಾಗ ಇದ್ದಿದ್ ಬೇರೆ. ಪೇಪರ್ ಅಲ್ಲಿ ಬಂದ್ರೆ ಸಾಕು, 15 ಸೆಕೆಂಡ್ಸ್ ರೀಲ್ಸ್ ಅಲ್ಲಿ ಹೋಗುತ್ತೆ, ನಿಮ್ಗೆ ಹೊಟ್ಟೋಗತ್ತೆ. ಕೂತ್ಕೊಂಡು ರೀಲ್ಸ್ ಸ್ವೈಪ್ ಮಾಡ್ಬೋದು. ಅದೇ ಕಾರ್ ಇಳಿದಿರೋಗ್ಲ ಅದು ಅಷ್ಟು ಬಂದ್ ಆಯ್ತು. ಹೌದು ಸರ್, ಹೌದು. ಎಲ್ಲಾ ಆಕ್ಟಿವಿಟೀಸ್ ಗೊತ್ತಾಗತ್ತೆ ಸರ್ ನಿಮ್ಗೆ. ಮೊಬೈಲ್ ಇದೆ ಸಾಕು. ಅದೇ ಆಮೇಲೆ ಎಲ್ಲಾ ಆಕ್ಟಿವಿಟೀಸ್ ಗೊತ್ತಾಗುತ್ತೆ, ನಂಬರ್ ಗೊತ್ತಾಗುತ್ತೆ, ಎಷ್ಟು ಜನ ನೋಡ್ಬಿಟ್ರು, ಯಾವ ತರ ಫಾಲೋವರ್ ಇದಾರೆ, ಇದು ಎಷ್ಟು ಓಡ್ತು, ಇದು ಎಷ್ಟು ಓಡಿಲ್ಲ, ಇದಕ್ಕೆ ವ್ಯಾಲ್ಯೂ ಇದೆ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಈಗ. ಅದಕ್ಕೆ ಬ್ರ್ಯಾಂಡ್ ಇದೆಯಾ ಇಲ್ವಾ ಆ ಚಾನಲ್ಸ್ಗೆ ಆ ತರ ಪರಿಗಣಿಸ್ತಾರೆ ಈಗ. ತುಂಬಾ ಖುಷಿಯಾಗಿ ನಕ್ಕ ದಿವಸ ಒಂದು ಘಟನೆ. ಅಲ್ಲ, ಒಂದೊಂದು ಸಿನಿಮಾ ಕೂಡ ನಮ್ದು ಹಿಟ್ ಆದಾಗ ಸರ್ ಬಹಳ ಖುಷಿ ಆಗುತ್ತೆ ಸರ್. ಈಗ ನನಗೆ ಇದರಲ್ಲಿ KGF ಸಕ್ಸಸ್ ಮೀಟ್ ಅಲ್ಲಿ ಎಲ್ಲ ಫುಲ್ಲು ಪ್ರೆಸ್ ಅವರೆಲ್ಲ ಇದ್ರು ಸರ್. ಐ ಥಿಂಕ್ ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಮುಂದ್ಗಡೆ ನಾನು ಕೂತಿದ್ದೆ. ಯಶ್ ಅವರೆಲ್ಲ ಅಲ್ಲಿ ಕೂತಾಗ ನನ್ನ ಹೆಸರು ಉಲ್ಲೇಖ ಮಾಡಿದ್ರು. ಥ್ಯಾಂಕ್ ಯು ವೆಂಕಟೇಶ್ ಸರ್, ಇಡೀ ಇಂಡಿಯಾ ಪ್ರೆಸ್ನ ನೀವು ಮೈಂಟೈನ್ ಮಾಡಿದ್ದು, ಅದು ಹ್ಯಾಂಡಲ್ ಮಾಡೋದು ಅಷ್ಟು ಈಸಿ ಅಲ್ಲ, ಸೊ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳಿದ್ರು. ಇವತ್ತಿಗೂ ಕೂಡ ನಾನು ಯಾವ್ದಾದ್ರು ರಿಷಬ್ ಅವ್ರದ್ದು ಸಿನಿಮಾ ಪ್ರೆಸ್ ಮೀಟ್ ಅಲ್ಲಿ ಲೀಡ್ ನಾನೇ ಕೊಡ್ಬೇಕು. ಅವ್ರು ಹೇಳ್ತಾರೆ, ನಮ್ ಲಕ್ಕಿ PR ನಮ್ಗೆ ಇಂಟ್ರೊಡ್ಯೂಸ್ ಕೊಟ್ಬಿಡ್ತು ಅಂತಂದ್ರೆ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಅದು ಸೊ ಈ ತರದ್ದೆಲ್ಲ ಗಳಿಸ್ಕೊಂಡ್ ಬಂದಾಗ ನಮ್ಮ ಪಿಕ್ಚರ್ಗಳು ಹಿಟ್ ಆದಾಗ ನಮ್ಗೆ ನಾವು ಮಾಡಿದ್ದು ಅದು ಟ್ರಾವೆಲ್ ಮಾಡಿದೀವಲ್ಲ ಅಂತ ಬಹಳ ಖುಷಿ ಆಗತ್ತೆ. ಅಥವಾ ನಮ್ದಲ್ದೆ ಬೇರೆ ಕನ್ನಡ ಫಿಲ್ಮ್ಗಳು ಹಿಟ್ ಆದಾಗ್ಲೂ ಕೂಡ ಖುಷಿ ಪಡ್ತೀವಿ. ನಾವೇ ಮಾಡಿದ ಪಿಕ್ಚರ್ಲಿ ತುಂಬಾ ಖುಷಿ ಪಡ್ತೀವಿ ಸರ್. ಟ್ರಾವೆಲ್ ಮಾಡಿರ್ತೀವಿ, ಕರೀತಾರೆ, ಅಲ್ಲಿ ನನ್ನ ಹೆಸರು ಸ್ವಲ್ಪ ಹಿಂದೆ ಮುಂದೆ ಎಲ್ಲ ಸೇರಿಸಿ ಲೀಡ್ ಮಾಡಿ ಕರೆದು ಶೀಲ್ಡ್ ಇಸ್ಕೋಬೇಕಾರೆ ಬಹಳ ಖುಷಿ ಆಗತ್ತದು. ನಾನು ಮನೇಲಿ ಎಲ್ಲ ಪ್ರಿಸರ್ವ್ ಮಾಡಿರ್ತೀನಿ ಸರ್, ಅದೇ ಆಸ್ತಿ ಅದು. ಅದೇ ನಮ್ಗೆ ಖುಷಿ ಅಂತಂದ್ರೆ. ನಮ್ಮ ಚಿಕ್ಕಪ್ಪನ ಕಾಲದಲ್ಲಿ ಒಂದಷ್ಟು ಶೀಲ್ಡ್ಗಳಿತ್ತು ಅವಾಗ, ಎಷ್ಟು ಇತ್ತು ಗೊತ್ತಾ ಸರ್ ಅವೆಲ್ಲ ಅಲ್ವಾ? ಅದು ಹಂಗೆ ಕಂಟಿನ್ಯೂ ಆಗಿದೆ. ಅದೊಂದು ಬಹಳ ಖುಷಿ ಆಗುತ್ತೆ ಸರ್. ನಾನು ದೇವಿ ಡ್ಯಾನ್ಸ್ ಡೈರೆಕ್ಟರ್ ಜಯರಾಮ್ ದೇವಿ ಮನೆಗೆ ಹೋಗಿದ್ದೆ ಚೆನ್ನಾಗಿ ಸರ್. ಹೋದಾಗ ಅಲ್ಲಿ ಏನೂ ಇರಲಿಲ್ಲ, ಫಲಕ ಯಾವುದು.
ನಾನು ಏನು ಯಾವುದೂ ಇಲ್ವಲ್ಲ ಅಂತ ಕೇಳಿದೆ. ಇಲ್ಲ, ಅದೆಲ್ಲ ಮೂಟೆ ಕಟ್ಟಿ ಧೂಳು ಹಿಡಿತಾ ಇತ್ತು, ಅಟ್ಟದಲ್ಲಿ ಹಾಕಿದೆ ಅಂತ ಹೇಳಿದರು. ಓಕೆ, ನನಗೆ ಅದು ತುಂಬ ನೋವಾಯಿತು. ಹೌದು. ಈಗ ಒಂದು ಸಣ್ಣ ಇದು ಕೊಡೋದಿದ್ರು ಕೂಡ ಅದು ಪ್ರೀತಿಪೂರ್ವಕವಾಗಿ ಕೊಟ್ಟಿರ್ತಾರೆ. ನಾವು ಇಟ್ಟಿದ್ದೀವಿ ಸರ್, ನಾನು ಅಲ್ವಾ? ಅವೆಲ್ಲ ಇಟ್ಟಿದ್ದೀವಿ. ನಾನು ಸುಮಾರು ಒಂದು 4 ತಿಂಗಳಿಂದ ಸರ್, 4-5 ತಿಂಗಳಿಂದ ಚಾಮುಂಡೇಶ್ವರಲ್ಲಿ ಒಂದು ಪ್ರೆಸ್ ಮೀಟ್ ಆಯ್ತು ಸರ್. ನಾನು ಮೆಟ್ಲೆತ್ಕೊಂಡು ಹೋಗ್ತಾ ಇದ್ದೆ, ಹಿಂದ್ಗಡೆಗೆ ಹುಡುಗರೆಲ್ಲ ಬರ್ತಾ ಇದ್ದೆ, ಯೂಟ್ಯೂಬ್ ಹುಡುಗರು. ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲ. ಸೊ ನಾನು ಯಾರಿಗೋ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಿದ್ದೆ, ಈ ಪಿಕ್ಚರ್ ನಾವು ಮಾಡಿದ್ದು, ಈ ಪಿಕ್ಚರ್ ನಾವು ಮಾಡಿದ್ದು, ಇರೋದೆಲ್ಲವೂ ಆಲ್ಮೋಸ್ಟ್ ಎಲ್ಲ ಶೀಲ್ಡ್ಗಳು ನೋಡ್ಕೊಂಡು ಸರ್, ಅವರು ಚಾಮುಂಡೇಶ್ವರಿ ಎಲ್ಲ ಪ್ರಿಸರ್ವ್ ಮಾಡ್ತಿದ್ದಾರೆ. ನಿಮ್ಗೆ ಆ ಶೀಲ್ಡ್ಗಳು ನೋಡಿದಾಗ ಸರ್, ಕಂಪ್ಲೀಟ್ ಆ ಮೆಮೊರಿ ಎಲ್ಲ ವಾಪಸ್ ಓಪನ್ ಆಗ್ಬಿಡುತ್ತೆ. ತವ್ರ ಮನೆ 100 ಫಂಕ್ಷನ್ ಆಗಿದ್ದು, ಆಮೇಲೆ ಮೆಟ್ಲು ಹತ್ತ ಇಲ್ಲಿ ಕಾಣ್ತದೆ. ಹ್ಞೂ ಸರ್, ದೇವ ಫಂಕ್ಷನ್ ಆಗಿದ್ದು, ರಣಧೀರ ಫಂಕ್ಷನ್ ಆಗಿದ್ದು. ರಣಧೀರ ಫಂಕ್ಷನ್ ಮಾಡಿದಾಗ ಎಲ್ಲ ಟೆಕ್ನಿಷಿಯನ್ಸ್ ಕೂಡಿಸ್ಬಿಡ್ತಿಲ್ಲ ಸರ್. ನೀವು ಬಂದಿದ್ರಿ ಅಶೋಕ ಹೋಟ್ಲಲ್ಲಿ, ಒಂದ್ ಪರ್ದೆ ಸಕ್ ಅಂತ ಹೇಳಿದ್ರು. ಅಷ್ಟು ಜನ ಶೀಲ್ಡ್ ಕೊಡೋ ಬದಲು ಇದು ಹೇಳಿದ್ರು, ಇಷ್ಟು ಜನ ಈ ಕೆಲಸ ಮಾಡಿದಕ್ಕೆ ರಣಧೀರ ಪಿಕ್ಚರ್ ಆಯ್ತು, ರಣಧೀರ ಹಿಟ್ ಆಯ್ತು, ಇದಕ್ಕೆಲ್ಲ ಕಾರಣ ಇವ್ರುಗಳು ಅಂತ ಹೇಳಿದ್ರು ರವಿ ಸರ್. 5 ನಿಮಿಷದಲ್ಲಿ ಮುಗ್ದೋಯ್ತು ಫಂಕ್ಷನ್ ಅಲ್ವಾ ಸರ್? ಆಮೇಲೆ ಬೇರೆ ಬೇರೆ ಮಾತುಕತೆ ಎಲ್ಲ ಇತ್ತು. ಅದೆಲ್ಲ ನಾವು ಆ ಶೀಲ್ಡ್ ನೋಡಿದಾಗ ಅವೆಲ್ಲ ನೆನಪಿಗೆ ಬರ್ತದೆ ಸರ್. ನಮ್ಮಲ್ಲಿ ಸಮಯದ ಗೊಂಬೆ ಇತ್ತು, ಹೊಸ ಬೆಳಕು ಇತ್ತು, ಅಬ್ಬಯ್ಯನಡ ಅವ್ರದ್ದು ಕರ್ಣೆ, ಎಷ್ಟೊಂದು ಕರ್ಣೆಗಳಿತ್ತು ಸರ್ ನಮ್ಮಲ್ಲಿ. ಈಗಲೂ ಇಟ್ಟಿದೀವಿ. ಇವರು ಪದ್ಮನಾಭರಾಜು ಚಿತ್ರದರ್ಶಕ ಸಂಘದ್ದು ಅದು ಇದೆ ಶೀಲ್ಡ್ಗಳು. ಎಷ್ಟು ಖುಷಿ ಆಗತ್ತೆ ಸರ್ ಅದು ತಗೊಳಕ್ಕೆ, ಎಷ್ಟು ಖುಷಿ ಆಗತ್ತೆ, ಅದನ್ನ ಪ್ರಿಸರ್ವ್ ಮಾಡಕ್ಕೆ ಎಷ್ಟು ಖುಷಿ ಆಗತ್ತೆ ಅಲ್ವಾ? ಅದು ಮೆಮೊರಿ. ರಾಘವೇಂದ್ರ ಚಿತ್ರ ಮಾಡಿದ್ದು ನಮ್ಮ ಮನೇಲಿ ಹಾಗೆ ಇಟ್ಟಿದ್ದೆ. ಹೌದು ಹೌದು ಹೌದು, ಟಾಪಲ್ಲಿದೆ ನೋಡಿ. ನಾನು ಸುಮಾರು ಜನ ನೋಡಿದ್ದೀನಿ ಸರ್. ನಾನು ಅಶ್ವಿನಿ ಮೇಡಮ್ನ ಮೀಟ್ ಮಾಡಕ್ಕೆ ಹೋದಾಗ 1 ವರ್ಷ ಹಿಂದೆ ಇದಕ್ಕೆ ಹೋಗಿದ್ದೆ ನಾನು, PR ಗಾಂಧಿನಗರಕ್ಕೆ. ಅವ್ರ ಆಫೀಸಲ್ಲೂ ಅಷ್ಟೇ ಸರ್, ಅವರು ಕೊಟ್ಟಿ ಶೀಲ್ಡ್ ಹಾಗೆ ಇಟ್ಟಿದ್ದಾರೆ. 2 ವರ್ಷ ಹಿಂದೆ ಅವ್ರು ಕೊಟ್ಟಿದ್ವಿ ಶೀಲ್ಡ್ನ, ಅದು ಹಂಗೆ ಇಟ್ಟಿದ್ದಾರೆ. ಭಗವಾನ್ ಸರ್ ಅವ್ರ ಮನೆಗೆ ಹೋಗಿದ್ದೆ, ನಾವು ಕೊಟ್ಟಿ ಶೀಲ್ಡ್ನ ದೇವ್ರ ಮೇಲೆ ಇಟ್ಟು ಪೂಜೆ ಮಾಡ್ತಿದ್ದಾರೆ ಸರ್. ಎಷ್ಟು ಮಲ್ಲ ನೋಡಿದೀನಿ ಗೊತ್ತಾ? BGS ಅವ್ರ ಮೇಲೆ ನೋಡಿದೀನಿ ಎಲ್ಲ ಸರ್. ನಾವು ಕೊಟ್ಟಿದ್ದು ಎಷ್ಟು ಜನಕ್ಕೆ ಶೀಲ್ಡ್ ಕೊಟ್ಟಿದೀವ ಸರ್, ಅಷ್ಟು ಜನ ಇಟ್ಟಿದ್ದಾರೆ ಸರ್. ಅಷ್ಟು ಜನ ಪೂಜೆ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತಿಗೂ ನೆನ್ಸ್ಕೊಂಡು ಮೊನ್ನೆ ಪ್ರಮೋದ್ ಮರವಂತೆಗೆ ಕೊಟ್ಟಿದ್ವಿ ಸರ್ 4 ವರ್ಷ ಹಿಂದೆ. ಸರ್ ನಿಮ್ಮ ಶೀಲ್ಡ್ ಅಲ್ಲೇ ಇಟ್ಕೊಂಡು ಸರ್, ದಿನಾ ಪೂಜೆ ಮಾಡ್ತೀನಿ ಸರ್ ಅಂತ. ನಮ್ಮ KV ಜಯರಾಮ್ ಅವ್ರು ಮಿಸ್ಸಸ್ಸು ಹೇಳ್ತಾರೆ, ಅವರು ಮೀನಾಕ್ಷಿ ಜಯರಾಮ್ ಅವರು, ನಿಮ್ಮ ಶೀಲ್ಡ್ ಅಲ್ಲೇ ಇದೆಯಪ್ಪ, ನೋಡಿದಾಗೆಲ್ಲ ಸುರಿಂದ ಅವ್ರು ನೆನಪಾಗತ್ತೆ ಅಂತಾರೆ. ಒಂಥರ ಖುಷಿ ಆಗತ್ತೆ ಸರ್. ತುಂಬಾ ನೋವಾಗಿ 10 ದಿವಸ ನಮ್ಮ ಅಂಕಲ್ ಹೋಗಿದ್ದ ದಿವಸನೇ ಸರ್ ಕಾಡ್ತು, ತುಂಬಾ ಕಾಡ್ಬಿಡ್ತು ಸರ್. ಈಗಲೂ ಕೆಲವು ಟೈಮ್ ನಾನು ಏನು ನೆನ್ಸ್ಕೊಂಡ್ಬಿಟ್ರೆ ಎಮೋಷನ್ ಆಗ್ಬಿಡ್ತೀನಿ, ತುಂಬಾ ನೆನ್ಸ್ಕೊಂಡ್ರೆ. ಏನೂ ಇರಲಿಲ್ಲ ಸರ್, ಫೈನಾನ್ಷಿಯಲ್ ಏನೂ ಇರಲಿಲ್ಲ, ಝೀರೋ ಸರ್, ಲಿಟ್ರಲಿ. ಆ ಟೈಮಲ್ಲೇನೆ ಕೈಯಲ್ಲಿ ಸಿನಿಮಾ ಇತ್ತು, ಎಲ್ಲ ಇತ್ತು, ಕೈಯಲ್ಲಿ ಸಂಭಾವನೆ ದುಡ್ಡಿರ್ಲಿಲ್ಲ ಸರ್. ಏನಪ್ಪ ಇದು, ನನಗೆ 10 ದಿವಸ ಸರ್. ಪಾಪ ಉಪೇಂದ್ರ ಅವರು 1 ನಿಮಿಷ ಅಂತ ಕರೆದ್ರು ಸರ್, ನೋಡಕ್ ಬಂದವರು. ಉಪೇಂದ್ರ ಅವರು ಮತ್ತು ಸಾಧು ಕೋಕಿಲ ಬಂದಿದ್ರು. ಬಂದು ಝೆನ್ ಕಾರ್ಲ್ ಬಂದಿದ್ರು, ಎಲ್ಲೋ ಝೆನ್ ಕಾರು ನಮ್ಮ ದೇವಸ್ಥಾನ ಮುಂದೆ ನಿಲ್ಸಿದ್ರು. ಗುರುವೆ ಬನ್ನಿ ಅಂತ ಅಂದ್ಬಿಟ್ಟು ಕಾರಲ್ಲಿ ಕೂಡ್ಸ್ಕೊಂಡು ತೆಗೆದು 25,000 ರೂಪಾಯಿ ಕೊಟ್ರು ಸರ್. ಆ 25,000 ರೂಪಾಯಿನಲ್ಲೇ ಕ್ರಿಮೇಷನ್ ಎಲ್ಲ ಮಾಡಿದ್ದು. ಅಷ್ಟು ದುಡ್ಡು ನಮ್ಮ ಹತ್ರಕ್ಕೆ ಇರ್ಲಿಲ್ಲ ಸರ್. ಅಂದ್ರೆ ಆಗ ಬೆಳಿತಾರೆ ಅಂತ ಹೇಳಲ್ಲ, ಹಂಗಿದ್ದಿದ್ದು ಜೀವನ. ಬಾಡಿಗೆ ಮನೇಲಿ ಇದ್ವಿ, ಮನೇನು ಇರ್ಲಿಲ್ಲ ಅಲ್ವಾ? ಹೌದು. ಅದೆಲ್ಲ ನೆನ್ಸ್ಕೊಂಡಾಗ ಸರ್ ಇವತ್ತಿಗೂ ಅವೆಲ್ಲೂ ನನಗೆ ಕಣ್ಮುಂದೆ ಇದೆ ಸರ್, ಟೋಟಲ್ಲ ಕಣ್ಮುಂದೆ ಇದೆ. ಎಷ್ಟೇ ಏನೇ ನಾವು 1 ಅಲ್ಲ 2 ಮನೆ 3 ಮನೆ ಕಟ್ಟಿದ್ರು ಕೂಡ ಆ ಹಿಂದಿನ ನೆನ್ಸ್ಕೊಳ್ಳೋದಿದೆಯಲ್ಲ ಸರ್, ಅದು ನಮಗೆ ಬಹಳ ತುಂಬಾ ಕಾಡ್ತು ಸರ್. ನಮ್ಮ ಅಂಕಲ್ ಹೋದಾಗ ತುಂಬಾನೇ ಕಾಡ್ಬಿಡ್ತು. ಮುಂದಿನ ಜೀವನ ಹೆಂಗಪ್ಪ ಇದು, ಫಿಕ್ಸ್ ಆಗ್ಬಿಟ್ಟಿದ್ವಿ ಸರ್. ಎಲ್ಲೋ ಕೆಲ್ಸಕ್ಕೆ ಹೋಗೋದು, ಒಂದು 10-15,000 ರೂಪಾಯಿ ಸ್ಯಾಲ್ರಿ ಬರುತ್ತೆ, ಇದು ಬಿಡೋದು, ಖಂಡಿತ ಮೆಂಟಲಿ ಫಿಕ್ಸ್ ಆಗಿದ್ವಿ. ಅದಲ್ಲೇ ಏನೂ ಮಾಡ್ದಂಗೆ ಅದಾದ್ಮೇಲೆ ಸರ್, ಅದು ಪಾಪ ಬೀಸರದೇವ್ರು ಬಂದಿದ್ರು 10 ದಿವಸ ಒಳಗಡೆ ನೋಡ್ಕೊಂಡು ಹೋಗಕ್ಕೆ ನಮ್ಮ ಚಿಕ್ಕಮ್ಮನ್ನ. ಅವ್ರು ಬಂದು ಪಾಪ ಒಂದು ಕವರ್ ಕೊಟ್ಟಿದ್ರು, 10,000 ರೂಪಾಯಿ ಇತ್ತು. ಆಮೇಲೆ ಪಟ್ಟಾಭಿರಾಮ್ ಸರ್ ಇದ್ರಲ್ಲ, ಅವ್ರದ್ದು ಕುಮಾರರಾಮ ಮಾಡ್ತಾ ಇದ್ವಿ. ಅವರು ಪಾಪ ನಂಗೆ ಏನಂದ್ರು, ಫೋನ್ ಮಾಡ್ಬಿಟ್ಟು ನಿಮ್ದೆಲ್ಲ ಮುಗಿಸ್ಕೊಂಡು ಕಾರ್ಯ ಎಲ್ಲಾನು ಅವ್ರ ಮಗನ್ ಕರ್ಕೊಂಡು ಬಾಪ ನೀನು ಅಂತ ಹೇಳಿದ್ರು. ನಾನು ಎಲ್ಲ ಮುಗಿದ್ಮೇಲೆ 14ನೇ ದಿವಸ ಫೋನ್ ಮಾಡಿದೆ ಸರ್, ಬನ್ನಿ ಮಧ್ಯಾಹ್ನ 12 ಗಂಟೆಗೆ ಅವ್ರ ಮಗನ್ನು ಕರ್ಕೊಂಬನ್ನಿ ಜೊತೆಗೆ ಅಂತ. ನಾನು ಸುನಿಲ್ ಕರ್ಕೊಂಡು ಹೋದೆ. ಪಾಪ ಅವ್ನ ಅವಾಗೆಲ್ಲ ತಲೆ ಎಲ್ಲ ನಾವು ಮುಡಿ ಕೊಟ್ಟಿದ್ನಲ್ಲ, ಬೋಡ್ಸಿದ್ನಲ್ಲ, ಹೋದ್ವಿ. ಹೇಗಾಯ್ತು ಎಲ್ಲ ಫಸ್ಟ್ ಯೋಗಕ್ಷೇಮ ವಿಚಾರಣೆ ಮಾಡಿದ್ರು. ಮಾಡ್ಬಿಟ್ಟು ಯಾರೋ ನಿಮ್ ಕೊಲೀಗ್ ಕೇಳ್ಕೊಂಡ್ ಬಂದಿದ್ರು, ಆಗ್ಲೇ ಗೊತ್ತಾಗಿದ್ ನಂಗೆ. ಅದಕ್ಕೆ ನಾನು ಹೇಳ್ಕೊಳತ್ತೆ, ಇಲ್ಲಪ್ಪ ಅವರು ಒಬ್ರು ಇದಾರೆ, ಅವರು ಮಗ, ಅವರು ಸಾಕು ಮಗ ಇದ್ದಾರೆ, ಅವರು ಮಾಡಲ್ಲ ಅಂದ್ರೆ ನಿಮ್ಗೆ ಕರೆದು ಕೊಡ್ತೀನಿ ಅಂತ ಅಂದ್ಬಿಟ್ಟು, ಮಾಡ್ತೀವಿ ಸರ್, ಖಂಡಿತ ಮಾಡ್ತೀವಿ ಸರ್ ಅಂತಂದೆ. ಸರಿ ಆಯ್ತು, ನೀವು ಮುಂದುವರ್ಸ್ಕೊಂಡು ಹೋಗಿ ಭಾರ್ಗವ ಹತ್ರ ಕರೆ, ಬಾಕಿ ಎಲ್ಲಾನು ಮಾತಾಡ್ಕೊಡಿ ನೀವು, ಅಂದ್ರೆ ಇದ್ರದ್ದು ಪ್ರೋಗ್ರಾಮ್ ಸಂಬಂಧಪಟ್ಟಂಗೆ. ಆಮೇಲೆ 1 ನಿಮಿಷ ಅಂದ್ಬಿಟ್ಟು ಪಾಪ ಕವರ್ ತೆಗೆದು ಅವ್ನು ಸುನೀಲ್ ಕೈಲಿ ಕೊಟ್ರು. 50,000 ರೂಪಾಯಿ ಕೊಟ್ರು ಸರ್ ಅವರು, ಏನ್ ಕಾರ ಇಟ್ಕೊಳ್ಳಿ ನೀವು ಅಂತ ಹೇಳಿ. ನಾವು ಯಾರನ್ನೂ ಹೋಗಿ ಕೇಳಿಲ್ಲ, ಅವರೇ ತಿಳ್ಕೊಂಡು ಕೊಟ್ರು ಪಾಪ. ಅವೆಲ್ಲ ನಾವು ಲೈಫಲ್ಲಿ ನಾವು ಎಷ್ಟೇ ದುಡಿದ್ರು ಸರ್, ಅವೆಲ್ಲ ಮರೆಯಕ್ಕಾಗಲ್ಲ, ಮರಿಬಾರ್ದು ಸರ್, ಮರಿಬಾರ್ದು. ಮರೆತ್ರೆ ಮನುಷ್ಯರೇ ಅಲ್ಲ. ನಮ್ಗೆ ಇವತ್ತೆಲ್ಲ ಸಿಕ್ಕಾಪಟ್ಟೆ ದುಡ್ಡು ಬಂದಿದೆ, ಕೈ ತುಂಬ ಕೆಲಸ ಇದೆ, ಕಾರ್ ಇಟ್ಕೊಂಡಿನಿ, ಇನ್ನೇನೋ ಮಾಡೀನಿ ಅಂತಂದ್ರೆ
ಅವೆಲ್ಲ ಒಂದು ಪಾರ್ಟ್ ಅಷ್ಟೇನೆ ಅಲ್ವಾ. ನಾವ್ ಅವೆಲ್ಲ ಮಾಡ್ಕೊಂಡ್ ಬಂದಿದ್ದಕ್ಕೆ ಇವೆಲ್ಲ ಸಿಕ್ಕಿದ್ದು, ಇಲ್ಲ ಸಿಕ್ತಿರ್ಲಿಲ್ಲ. ಅದೊಂದು ಇವತ್ತು ಕಾಡತ್ತೆ ಸರ್, ಪಾಪ ಇಲ್ವಲ್ಲ ಅಂತ ಕಾಡತ್ತೆ. ಇರ್ಬೇಕಾಗಿತ್ತು. ತುಂಬಾ ಚಿಕ್ಕ ವಯಸ್ಸಲ್ಲಿ ಹೋದ್ರು ಅಂತ ಕಾಣುತ್ತೆ. ನಾವೆಲ್ಲಾರ ಫ್ಯಾಮಿಲಿ ಸೇರಿದಾಗ ಒಂದ್ ವ್ಯಕ್ತಿನ ಮಿಸ್ ಮಾಡ್ಕೊಂಡ್ವಿ ಅಂತ ಕಾಣುತ್ತೆ. ಆಮೇಲೆ ಯಾವುದೇ ಮದ್ವೆ ಮುಂಚೆ ಎಲ್ಲ ಇದ್ದಾಗ ಅಥವಾ ನಮ್ಮ ಚಿಕ್ಕಮ್ಮ ನೋಡಿದಾಗ ಪಾಪ ಅವ್ರಿಗೆ ಆ ಫೀಲ್ ಆಗತ್ತೆ, ನಮ್ಮ ಯಜಮಾನ್ರು ಇಲ್ವಲ್ಲ ಅಂತ ಹೇಳಿ. ಇವತ್ತು ಇದ್ದಿದ್ರೆ ಮೊಮ್ಮಕ್ಕಳನ್ನೆಲ್ಲ ನೋಡಿ, ಅವ್ರ ಸುನಿಲ್ ಮಗನ್ನ ಅಥವಾ ನಮ್ಮ ಮಕ್ಕಳನ್ನೆಲ್ಲ ನೋಡಿ, ಇವರೆಲ್ಲ ಅವ್ರ ಹೊಟ್ಟೆ ಮೇಲೆ ಬೆನ್ನ ಮೇಲೆ ಕೂತ್ ಬೆಳೆದು ಹುಡುಗರುಗಳು ಅಲ್ವಾ. ಅವ್ರ ಜೊತೆ ನಾವು ಹೆಂಗ್ ನಮ್ಮನ್ನ ಬೆಳೆಸಿದ್ರು ನೆಲದಲ್ಲಿ ಹಂಗೆ ಮಲ್ಕೊಳ್ಳೋದು ಹೌದು. ಕಣ್ಣಿಗೆ ಕಾಣ್ತದೆ. ಹೌದು ಸರ್, ಹೌದು. ಏನಿಲ್ಲ, ಹಾಗೆ ಸುಮ್ಮನೆ ಗಾಳಿ ಬಾಗಿಲಿಂದ ಗಾಳಿ ನನ್ನ ಮಗಳು ಬೆನ್ನಿಂದ ಕೂತ್ಕೊಂಡು ಕೂಸುಮರಿ ಮಾಡೋದು, ಹೊಟ್ಟೆ ಮೇಲೆ ಕೂತ್ಕೊಳ್ಳೋದು, ಇವೆಲ್ಲ ಮಾಡಿ ಬೆಳೆದಂತವ್ರು. ನಮ್ಗೆ ಏನ್ ಫೀಲ್ ಆಗತ್ತೆ ಸರ್, ಈಗ ನಮ್ಮ ತಂದೆ ಬದುಕಿದ್ರೆ, ನಮ್ಮ ಚಿಕ್ಕಪ್ಪ ಬದುಕಿದ್ರೆ, ಇವಾಗ ನಾವು ದುಡಿತಿರೋದಿಕ್ಕೆ ನೀಟಾಗಿ ಒಂದು ಕಾರ್ ಗೀರ್ ಕೊಡ್ಸಿ ಅವ್ರಿಗೆ ಒಂದು ಡ್ರೈವರ್ ಕೊಟ್ಟು ಆರಾಮಾಗಿ ಅಲ್ವಾ, ಎಲ್ಲ ದೇವಸ್ಥಾನಗಳು ಎಲ್ಲ ಸುತ್ಕೊಂಡ್ ಬನ್ನಿ, ಆ PVR ಕರ್ಕೊಂಡೋಗಿ ಸಿನಿಮಾ ತೋರಿಸ್ಬೇಕು ಅನ್ಸುತ್ತೆ. ನಾವೆಲ್ಲ ಸಿನಿಮಾಕ್ಕೆ ಎಲ್ಲ ಫ್ಯಾಮಿಲಿ ಹೋದಾಗ ಸರ್ ಸುಮಾರು ಒಂದು 8-10 ಗಂಟೆಗೆ ಹೋಗ್ತೀವಿ ಸಿನಿಮಾಗೆ. ಎಷ್ಟೊಂದ್ ಜನ ಇರೋದು ವಯಸ್ಸಾದ್ರು ಬರ್ತಾರೆ ಸರ್, ಎಷ್ಟು ಖುಷಿ ಆಗತ್ತೆ ನೋಡ್ರೆ. ಅವತ್ತ ಮಗ, ಸೊಸೆ, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಜೊತೆಗೂ ಅದ್ ನೋಡಿದಾಗ ಅನ್ಸುತ್ತೆ, ಪಾಪ ನಮ್ಮ ತಂದೆನೇ ಬದುಕಿಲ್ವಲ್ಲ, ನಮ್ಮ ಚಿಕ್ಕಪ್ಪ ಬದುಕಿಲ್ವಲ್ಲ, ಬದುಕಿದ್ರೆ ನಾವ್ ಹಿಂಗ್ ಕರ್ಕೊಂಡು ಹೋಗ್ತಿದ್ವಲ್ಲ. ಅದು ಈಗಲೂ ಕಾಡುತ್ತೆ ಸರ್. ಎಲ್ಲಾರ ಊರ್ಗಿರ್ಗೆ ಹೋದಾಗ, ಟೂರ್ಗೆಲ್ಲ ಹೋದಾಗ, ಅಥವಾ ನಮ್ಮಲ್ಲಿ ಫ್ಯಾಮಿಲಿ ಮದುವೆಗಳು ಆದಾಗ ಇಲ್ಲ ಅನ್ನೋದು ಭಾಸ ಆಗ್ತಾ ಇರುತ್ತೆ. ಈ ನಿಮ್ಮ ಒಟ್ಟು ಸಂಪಾದನೆ ಎಷ್ಟು ಹೊಟ್ಟೆ ನಂಬಿದೆ? ನಮ್ಮ ವಾಸು ಫ್ಯಾಮಿಲಿ ಇದ್ದಾರೆ, ಅವ್ರ ಮೇಲೆ 4 ಜನ ಇದ್ದಾರೆ. ನಮ್ಮಲ್ಲಿ 3 ಜನ ಇದ್ದೀವಿ. ಆಯ್ತಾ, ಇದು ಬೇರೆ ರೀತಿಯ ಒಂದು ಖಂಡಿತ ಸರ್, ಖಂಡಿತ ಹೌದು ಸರ್. ಇದು ನಾನು ಕೇಳಬಾರ್ದಿತ್ತು, ಬಟ್ ಅನ್ಸುತ್ತೆ. ಹೌದು, ಸುಧೀಂದ್ರ ಅವರ ಬಗ್ಗೆ ಹೀಗೆ ಮಾತಾಡಿದ್ಮೇಲೆ ಹೌದು, ಈಗ ಹೇಗಿದೆ ಪರಿಸ್ಥಿತಿ ಅಂತ ಹೇಳಿ, ಅಷ್ಟು ಫ್ಯಾಮಿಲಿ, ಅಷ್ಟು ಮನೆ, ಅಷ್ಟು ಹೌದು ಕಾರು, ಸರ್. ಅಲ್ವಾ? ಹೌದು ಸರ್. ಒಂದು ನಿಯತ್ತಿನ ದುಡಿಮೆ ಅಲ್ಲ, ನಂಗೆ ಅದ ಹೇಳದ ಸರ್. ಈಗ ನನ್ನ ಫ್ಯಾಮಿಲಿ ಇದೆ, ವಾಸು ಫ್ಯಾಮಿಲಿ ಇದೆ, ನಮ್ ಸುನಿಲ್ ಅವ್ರ ಫ್ಯಾಮಿಲಿ ಇದೆ ಅಲ್ವಾ. ಹೌದು. ಇವರದಷ್ಟು ಜನ ಫ್ಯಾಮಿಲಿ ಇದ್ದೇನೆ. ನಮ್ಮನ್ನ ನಂಬ್ಕೊಂಡು ನಾನು ಆಗ ಡ್ರೈವರ್ ಇಟ್ಕೊಂಡಿದ್ದೆ, ಡ್ರೈವರ್ ಬಿಟ್ಬಿಟ್ರು. ಈಗ ಅವ್ರಿಗೂ ಸ್ಯಾಲ್ರಿ ಹೋಗ್ತಾ ಇತ್ತು, ಅವ್ನ ಸಂಸಾರ ನಡೀತಾ ಇತ್ತಲ್ಲಿ ಅಲ್ವಾ. ಹೌದು. ಆಮೇಲೆ ನನ್ನ ಏನ್ ವ್ಯವಹಾರ ಮಾಡ್ತೀನೋ ಅದು ಕರೆಕ್ಟ್ ಆಗಿರೋದಕ್ಕೆ ಒಬ್ಬ ಆಡಿಟರ್ ಇಟ್ಕೊಂಡಿರ್ತೀನಿ ನಾನು. GST ಎಲ್ಲ ಕಟ್ಟಕ್ ನಮ್ಮ ಸಂಸ್ಥೆ ಪೇಪರ್ ಆಡ್ ಎಲ್ಲ ಇರೋದ್ರಿಂದ ಸರ್, ಅವ್ರಿಗೆ ಎವ್ರಿ ಮಂತ್ ಸ್ಯಾಲ್ರಿ ಹೋಗುತ್ತೆ. ಇಲ್ಲಿ ದುಡಿದ್ರೆ ಅಲ್ವಾ ಸರ್ ಎಲ್ಲ ಕಡೆ ಸರ್ಕ್ಯುಲರ್ ಆಗುತ್ತೆ, ಇಲ್ಲ ಸರ್ಕ್ಯುಲರ್ ಆಗಲ್ವಲ್ಲ. ಹಾಗಾಗಿ ನಾವು ನಿಯತ್ತಾಗಿ ದುಡಿತು ಅಂತ. ಈಗ ವೆಂಕಟೇಶ್ 50 ನಂತರ ಮಾಡ್ಬೇಕಾದ ವ್ಯವಹಾರ, ಹೌದು, ದಿಢೀರಂತ ಹೊರೆ ಬಂದಿರೋದು, ಹೌದು, ಜವಾಬ್ದಾರಿ ಬಂದಿರೋದು ಇದೆಯಲ್ಲ, ಹೌದು, ಅದನ್ನು ನಿಭಾಯಿಸದ ರೀತಿ ಅದ್ಭುತ. ಖಂಡಿತ ಸರ್. ಅದು ನನಗೆ ನೆನ್ಸ್ಕೊಂಡಾಗ ನನಗೆ ವೈಯಕ್ತಿಕವಾಗಿ ಖುಷಿ ಇದೆ ಸರ್. ಯಾಕೆಂದ್ರೆ ನಾನು ಯಾವಾಗ ನಮ್ಮ ಚಿಕ್ಕಮ್ಮಂಗೆ ಹೇಳ್ತಾ ಇರ್ತೀನಿ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ಹಾಗಾಗಿ ಲೈಫ್ ಲಾಂಗ್ ದೇವ್ರು ನಂಗೆ ಚೆನ್ನಾಗೇ ಇಟ್ಟಿರ್ತಾನೆ ಅಲ್ವಾ. ತುಂಬಾ ಜನ ನಂಗೆ ಹೇಳಿದ್ರು, ಅವ್ರಿಗೆ ಯಾಕೆ ಕೊಡಬೇಕು ದುಡ್ಡು, ಅಷ್ಟೊಂದು ಯಾಕೆ ಕೊಡಬೇಕು, ಅದ್ಯಾಕೆ ಇದ್ಯಾಕೆ ಅಂತ ಹೇಳಿ. ನಾನು ಅದ್ಯಾವುದಕ್ಕೂ ನಾನು ಮಣಿಯಲ್ಲ. ನಂದು ಒಂದೇ ಕುದುರೆಗೆ ಇದಾಗ್ದಂಗೆ ಅಷ್ಟೇನೆ. ನಾನು ಏನು ದುಡಿದಿರ್ತೀನಿ ಆ ದುಡ್ಡನ್ನ ತೊಗೊಂಡೋಗಿ ಕೊಡ್ಬೇಕು ಅವ್ರಿಗೆ ಅಷ್ಟೇ. ಇವತ್ತಿಗೂ ಸರ್ ನಾನು ಏನು ದುಡಿತೀನಿ ಎಲ್ಲ ಡೈರಿಲಿ ಬರಿತೀನಿ. ಆ ಡೈರಿನ 1ನೇ ತಾರೀಕು ನಮ್ಮ ಚಿಕ್ಕಮ್ಮಂಗೆ ತೋರಿಸ್ತೀನಿ. ಅವ್ರಿಗೆ ಏನು ಬರಬೇಕು ಶೇರ್ ನೀಟಾಗಿ ಕೊಟ್ಬಿಟ್ಟು ಬರ್ತಾ ಇರ್ತೀನಿ. ಇಷ್ಟೇ. ನಾವು ಅವ್ರ ಮಗನ ಕೈಲೂ ಕೊಡಲ್ಲ, ನಮ್ಮ ಚಿಕ್ಕಮ್ಮನ ಕೈಲೇ ಕೊಡೋದು ನಾನು. ಯಾಕೆ ನಮ್ಮ ಚಿಕ್ಕಪ್ಪ ಆದ್ಮೇಲೆ ಅವ್ರು ವಾರಸ್ದಾರರು, ಹಂಗೆ. ಎಸ್, ಅಲ್ಲಿಗೆ ಬದುಕು ಒಂದು ನಿಂತಿದೆ, ಬೆಳೆತಿದೆ. ಹೌದು ಸರ್, ಹೌದು. ಆಯ್ತಲ್ಲ ಸರ್. ಈಗ ನಮ್ಮ ವಾಸು ಮದ್ವೆ ಆಯ್ತು, ಅವ್ರ ಮಕ್ಕಳಾಯ್ತು, ಸುನಿಲ್ ಮದ್ವೆ ಆಯ್ತು, ಅವ್ರ ಮಕ್ಕಳಾಯ್ತು. ಎಲ್ಲಿಂದ ಉತ್ಪತ್ತಿ ಆಯ್ತು ಸರ್? ಇಲ್ಲಿಂದಾನೇ ಉತ್ಪತ್ತಿ ಆಗಿದ್ದು ಅಲ್ವಾ. ನಾನು ಮನೆ ಕಟ್ಕೊಂಡೆ, ಅವ್ರು ಮನೆ ಕಟ್ಸ್ಕೊಟ್ಟೆ, ಮಕ್ಕಳು ನಮ್ಮ ಮಕ್ಕಳು ಎಜುಕೇಶನ್ ಆಯ್ತು, ನನ್ನ ಮಗಳು ಎಜುಕೇಶನ್ ಆಯ್ತು, ಮದ್ವೆ ಆಯ್ತು, ಇವಂದು ಎಜುಕೇಶನ್ ಮುಗೀತು. ನೀವೊಂದು 1-2 ವರ್ಷದಲ್ಲಿ ಮದುವೆ ಮಾಡ್ತೀನಿ, ಆಶೀರ್ವಾದ ಮಾಡ್ಬೇಕು. ಎಸ್, ಆಗ ಉಪನಯನಕ್ಕೆ ಬಂದಿದ್ದೆ. ಹೌದು ಹೌದು ಹೌದಾ, ಈಗ ಮದುವೆ ಬರ್ಬೇಕು. ಹೌದು. ಅಲ್ಲ, ನಮ್ಮ ಮನೆ ಎಲ್ಲಾ ಸಮಾರಂಭಕ್ಕೂ ಬಂದಿದೆ. ಎಲ್ಲ ಸತ್ಯನಾರಾಯಣ ಪೂಜೆಯಿಂದ ಹಿಡಿದು ನಮ್ಮ ಮದುವೆಯಿಂದ 2 ಅವಾರ್ಡ್ ಫಂಕ್ಷನ್ ಮಿಸ್ ಆಗಿದೆ. ನಾವು ಊರಲ್ಲಿ ಹೋಗಿರೋದು. ಹೌದು, ಬೆಂಗಳೂರಿನಲ್ಲಿ ಇದ್ರೆ. ಹೌದು, ಖಂಡಿತ ಖಂಡಿತ ಖಂಡಿತ. ಸೊ ಇನ್ನೇನಾದ್ರು ಹೇಳ್ಬೇಕು ಅಂತ ಅನ್ಸಿದ್ದು ಅಷ್ಟು. ಇದು ನಮಗೆ ನೀವು ವೈಯಕ್ತಿಕವಾಗಿ ನೀವು ಇಂಟರ್ವ್ಯೂ ಮಾಡಿದ್ದು ಬಹಳ ಖುಷಿ ಆಯ್ತು ಸರ್. ಬೇರೆಯವರೆಲ್ಲ ಕರೆದು ಮಾತಾಡ್ಸ್ಯಾರ ಬೇಕಾದಷ್ಟು. ಅದು ವ್ಯವಹಾರಿಕವಾಗಿ ಆಯ್ತು. ಅದನ್ನ ಅಂದ್ರೆ ಒಬ್ಬ PRO ಇದ್ದಾರೆ, ಇವ್ರು ಮಾತಾಡಿಸ್ಬೇಕು, ಇವ್ರು ಗಟ್ಟಿ ಇದ್ದಾರೆ, ಇಷ್ಟೊಂದು ಸಿನಿಮಾ ಮಾಡ್ಯಾರೆ ಅಂತ ಹೇಳಿ ಅದೊಂದು ಪಾರ್ಟ್ ಆದ್ರೆ ನಿಮ್ಮಂತ ದೊಡ್ಡವರಾಗ್ಬೋದು ಅಥವಾ ಸೀನಿಯರ್ಸ್ ಆಗ್ಬೋದು ಅಥವಾ ನಿಮ್ಮಂತ ತಿಳಿದವರು ನಮ್ಮನ್ನು ಕೂಡ್ಸ್ಕೊಂಡು ನಮ್ಮನ್ನ ಬೆಳೆಸೋರು ನಮ್ಮನ್ನು ಕೂಡ್ಸ್ಕೊಂಡು ಮಾತಾಡ್ಸಿದ್ರ ಅಂತಂದ್ರೆ ಇದು ನಮ್ಗೆ ನಿಜವಾಗ್ಲೂ ಒಳ್ಳೆ ದಿವಸ, ಒಳ್ಳೆ ಭಾಗ್ಯ ಅಂತ ಅನ್ಸುತ್ತೆ ಸರ್ ನಮಗೆ, ಖಂಡಿತವಾಗ್ಲು. ಎಸ್,
ಅದಕ್ಕೆ ನಾವು ಪುಣ್ಯ ಮಾಡಿದೀವಿ. ಇದೇನಾದ್ರು ಹೇಳಲಿಕ್ಕಿದೆಯಾ ಇದು ಸಿನಿಮಾದ ಬಗ್ಗೆ ಲೈಫ್? ಅಲ್ಲ, ನಂಗೆ ಅಪ್ಪನ ಬಗ್ಗೆ ಪ್ರೌಡ್ ಆಗತ್ತೆ. ಹೋಗಿದ ಕಡೆ ಎಲ್ಲ ತಾತನ ಬಗ್ಗೆ ಅಪ್ಪನ ಬಗ್ಗೆ ಕೇಳಿ ಅವ್ರು ಹೇಳೋದು ಒಂದೇ, ದುಡ್ಡಿಂದ ಹೋಗ್ಬಾರ್ದು, ಹೆಸರಿಂದ ಹೋಗ್ಬೇಕು ಅಂತ. ಹಂಗೆ ನಾವು ಇದೀವಲ್ಲ, ಹೋಗಿದ ಕಡೆ ಎಲ್ಲ ಕೆಲ್ಸ ಇವಾಗ ನಾವು ಡಿಜಿಟಲ್ ಮಾಡ್ಬೇಕಾರೆ ಅವ್ರೊಂದ್ ಹೇಳೋದು, ನಿಮ್ಮಪ್ಪ ದುಡ್ಡು ಎಲ್ಲೂ ಕೇಳಲ್ಲ, ನೀವು ಅದೇ ತರ ಕೆಲಸ ಮಾಡ್ಬೇಕು ಅಂತ. ಹೋಗಿದ ಕಡೆ ಎಲ್ಲ ಅದೇ ಇರುತ್ತೆ. ಇವಾಗ ಒಂದು 50 ಸಿನಿಮಾ ನಾವು ಮಾಡ್ತೀವಿ ಅಂದ್ರೆ ಡಿಜಿಟಲ್ ಅವ್ರು ಬಿಟ್ಟು 50 ಪ್ರೊಡ್ಯೂಸರ್ ಆಗಿ ಡೈರೆಕ್ಟರ್ ಆಗಿ ಅದೇ ಹೇಳೋದು, ನಿಮ್ಮಪ್ಪ ಯಾವತ್ತು ಆತರ ಎಲ್ಲ ಕೇಳಲ್ಲ, ನೀವು ಹಂಗೆ ಇರ್ಬೇಕು ಅಂತ. ಇಂದ್ರಜಿತ್ ಸರ್ ಅದೇ ಹೇಳೋದು ಮೊನ್ನೆ ಎಲ್ಲಾ ಮೀಟಿಂಗ್ ಎಲ್ಲ ಬಂದಾಗ. ದುಡ್ಡು ಅನ್ನಕ್ಕಿಂತನೂ ಸರ್ ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ. ಆ ಹೆಸರು ಯಾವತ್ತು ರೋಗ ಮಾಡ್ಬೇಡ್ರಪ್ಪ ದಯವಿಟ್ಟು. ಪಾಪ ದುಡ್ಡು ನಾವು ಕೊಡದೆ ಹೋಗ್ಲಿ, ಒಂದ್ ದಿವಸ ಲೇಟ್ ಆಗ್ಲಿ, ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ ಅವರು ಅಲ್ವಾ. ದುಡ್ಡು ಕೊಡ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ಅದು ಬೇರೆ ವಿಚಾರ ಅಲ್ವಾ. ತುಂಬಾ ಜನ ಹೇಳ್ತಾರೆ, ಈಗ ನಾವೇನು ಅಂತ ಗೊತ್ತಾಗತ್ತಲ್ಲ ಸರ್. ನನಗೆ ನಾವೇನು ಅಂತ ಗೊತ್ತಾಗಬೇಕಾದ್ರೆ ಸರ್, ನಾನು ದೀಪಾವಳಿ ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದು ಪೋಸ್ಟ್ ಹಾಕಿದ್ದು ಸರ್, ಒಳ್ಳೆ ದಿವಸ ಅಂತ ಅಂದ್ಬಿಟ್ಟು. ನನಗೆ ಏನ್ ಮಾಡ್ದೆ, ಪೂಜೆ ಎಲ್ಲ ಆದ್ಮೇಲೆ ಇದನ್ನ ಪೋಸ್ಟ್ ಮಾಡು ಅಂತಂದ. ಏನ್ ಮಾಡ್ಬೇಕು ಅಂದ್ರೆ ಫಾರ್ವರ್ಡ್ ಮಾಡು, ಅದು ಪೋಸ್ಟ್ ಮಾಡ್ದಂಗೆ ಲೆಕ್ಕ ಅಂತದ್ದು. ಅವ್ರ ಲೆಕ್ಕದಲ್ಲಿ ಮಾಡಿದೆ ಅದನ್ನ, ನಮ್ಮ ಮೀಡಿಯಾ ಗ್ರೂಪ್ಗೂ ಹಾಕ್ದೆ. ವಿತಿನ್ ಹಾಫ್ ಅನ್ ಅವರ್ ಅಲ್ಲಿ ಸರ್ ಎಷ್ಟು ಫೋನ್ಗಳು ಬಂತು ಅಂದ್ರೆ ಅಷ್ಟು ಫೋನ್ ಬಂತು. ಕೇಳಿದ್ದು ಒಂದೇನೆ, ಬಹಳ ಖುಷಿ ಆಯ್ತು. ನಾ ಅದಕ್ಕೆ ಸರ್ ಯಾವತ್ತೂ ಹೇಳೋದು, ನಮ್ಮ ಜೀವನ ಇರೋವರೆಗೂ ನಾವು ಮಾಧ್ಯಮಕ್ಕೆ ಋಣಿ ಯಾವತ್ತೂ ಅಷ್ಟೇ. ವಿತಿನ್ 10 ಮಿನಿಟ್ಸ್ ಸರ್ ಅಷ್ಟೇನೆ ಎಲ್ಲ ಕೇಳಿದೇನು ಗೊತ್ತಾ, ನಿಂದು ನಿಮ್ಮ ಮಗನ ಫೋಟೋ ಕಳಿಸು, ಪ್ರೆಸ್ ನೋಟ್ ಕಳಿಸು ಇಮಿಡಿಯೇಟ್ ಆಗಿ. ಎಷ್ಟು ಪ್ರಚಾರ ಕೊಟ್ರು ಅಂದ್ರೆ ಒಂದು ಫ್ರೇಮ್ ಯಾರಿಗೂ ಏನು ತೋರಿಸಿಲ್ಲ ಸರ್, ಬರೀ ಒಂದೇ ಒಂದು ಪೋಸ್ಟರ್ ಬಿಟ್ಟಿದ್ದು. ಅವಾಗ ಗೊತ್ತಾಯ್ತು, ಒಂದು ವ್ಯಾಲ್ಯೂ ಇಟ್ಕೊಂಡು ನಾನು ಪರವಾಗಿ ಅಂದ್ರೆ ನನ್ನ ವ್ಯಾಲ್ಯೂ ಏನು ನನಗೆ ಗೊತ್ತು, ನಾನು ಯಾವ ಸಂಪರ್ಕ ಹೆಂಗೆ ಇಟ್ಕೊಂಡಿರ್ತೀನಿ ಮಾಧ್ಯಮ ಜೊತೆಗೆ ಅಂತ ಗೊತ್ತಿದೆ. ಒಂದು ಚಿಕ್ಕದೊಂದು ಪೋಸ್ಟ್ ಹಾಕಿದಾಗ ಅಷ್ಟೊಂದು ದೀಪಾವಳಿ ಎಷ್ಟೊಂದು ಪೋಸ್ಟ್ಗಳು ಹೋಗಿದೆ ಅಂದ್ರೆ, ನಂದು ಹೋದಾಗ ಗಮನ ಇಟ್ಟು ಅದನ್ನ ಓದಿ, ರಾಘವೇಂದ್ರ ಚಿತ್ರಾಮಣಿ, ಸುಧೀಂದ್ರ ವೆಂಕಟೇಶ್ ಪ್ರೊಡ್ಯೂಸರು, ಅವ್ರ ಮಗ ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳಿ ರಿಯಾಕ್ಷನ್ಸ್ ಬಂತಲ್ಲ ಸರ್, ಅದಕ್ಕೆ ನಾನು ಯಾವತ್ತೂ ಋಣಿ ಸರ್. ಉದ್ಯಮದವರು ತುಂಬಾ ಜನ ಫೋನ್ ಮಾಡಿದ್ರು, ಅದರಲ್ಲೂ ಮಾಧ್ಯಮದವರು ಸಿಕ್ಕಾಪಟ್ಟೆ ಮಾಡಿದ್ರು. ನಮ್ಮ ಸೀನಿಯರ್ಸು ಸಾವಿತ್ರಿ ಅವ್ರು ಆಗ್ಬೋದು, ಸರಸ್ವತಿ, ಅರುಣ, ನೀವು ಅದಕ್ಕೆ ರಿಪ್ಲೈ ಕೊಟ್ಟಿದ್ರಿ. ಎಷ್ಟು ಜನ ಸರ್ ಫೋನ್ ಮಾಡಿದ್ವು, ಈಗಿನವರು ಆಗಿನವ್ರಲ್ಲಾನು. ಸೊ ಅಲ್ಲಿಗೆ ಸಾರ್ಥಕ ಆಯ್ತು. ಅದನ್ನ ಹೇಳಿದ್ದು, ಅದನ್ನ ಬೆಳೆಸ್ಕೊಂಡೋಗಿ ಉಳಿಸ್ಕೊಂಡೋಗಿ ಅಂತ ಅಷ್ಟೇ ಅಲ್ವಾ. ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಿ? ಇಲ್ಲ, ನನಗೆ ಭಾಳ ಖುಷಿ ಆಯಿತು. ನಮ್ಮ ಜೀವನದ ಸಂಬಂಧಪಟ್ಟಂಗೆ ನೋಡಿದ್ರು, ಗಣೇಶ್ ಕಾಸರಗೋಡು ಅವ್ರು ನೋಡಿದ್ರು ನಾವು ಹೆಂಗೆ ಬೆಳೆದಿದ್ದು. ಆವಾಗಲೇ ಹೇಳ್ದಂಗೆ ನಮ್ಮ ಸಂಸ್ಥೆನ ನಮ್ಮ ಚಿಕ್ಕಪ್ಪನ ಬೆಳೆಸೋದು ಅಲ್ಲದೆ ನಮ್ಮನ್ನು ಬೆಳೆಸಿ ಈಗ 3ನೇ ಜನ್ರೇಷನ್ ಬೆಳೆಸೋಕ್ಕೆ ಆಶೀರ್ವಾದ ಮಾಡೋಕ್ಕೆ. ಮೊನ್ನೆ ಅವರು ಫೋನ್ ಮಾಡಿ ಕರೆದಾಗ ಒಂದು ಇಂಟರ್ವ್ಯೂ ಬರಬೇಕು ಅಂದಾಗ, ನೀವು ಕರೆಯೋಂಗೆ ಇಲ್ಲ ಸರ್, ನಮ್ಮ ಕರ್ತವ್ಯ ನಾವು ಬರಬೇಕು ಅಷ್ಟೇ ಅಂತ ಹೇಳಿದೆ. ಅದೇ ಥರ ಬಂದಿದ್ದೀನಿ. ನಮ್ಮ ಭಾಗ್ಯ ನಮ್ಗೆ ಇಂಟರ್ವ್ಯೂ ಮಾಡಿದ್ದಾರೆ. ಈ ಮೂಲಕ ಎಲ್ರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ. ಒಂದು PRO ಅನ್ನೋ ಒಂದು ಸಂಸ್ಥೆಯನ್ನು ಗುರುತಿಸಿ PRO ಅನ್ನೋ ಸ್ಥಾನಕ್ಕೆ ಒಂದು ಬೆಲೆ ಕೊಟ್ಟು ಇವತ್ತು ಕರೆದು ನಿಮ್ಮ ಆಫೀಸಲ್ಲಿ ಕಚೇರಿಯಲ್ಲಿ ಕೂಡಿಸ್ಕೊಂಡು ಒಂದು ಇಂಟರ್ವ್ಯೂ ಮಾಡೋದಕ್ಕೆ. ಜೊತೆಗೆ ನೀವು ಬರೋಂಗಿಲ್ಲ, ಆವಾಗ 86, 87ರಲ್ಲಿ ತಂದೆ ಮಗ ನೀವು ಬರ್ತಾ ಇದ್ರಿ, ಈಗ ನೀವು ತಂದೆ ಮಗ ಬರಬೇಕು ಅಂತ ಹೇಳಿ ಕಾನ್ಸೆಪ್ಟ್ ಹೇಳಿದ್ದು ಗಣೇಶ್ ಸರ್ ನನಗೆ. ಆಯ್ತು ಸರ್ ಕರ್ಕೊಂಬರ್ತೀನಿ ಅಂತಂದೆ. ನನಗೆ ಅನುಭವ ಇಲ್ಲ ಸರ್, ಏನೋ ಮಾತಾಡ್ಬಿಟ್ರೆ ಅಂತ. ಇಲ್ಲ, ನಾವೇನು ಹೇಳ್ತಾರೋ ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಸಾಕು ಅಂತಂದರು. ಆ ಥರ ಕೊಟ್ಟಿಯೇನೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಸಂಸ್ಥೆನ, ನಮ್ಮ ಇಡೀ ಫ್ಯಾಮಿಲಿನ ಅವತ್ತಿಂದ ಇವತ್ತಿಗೂ ಬೆಳೆಸಿರೋದಕ್ಕೆ, ಆಶೀರ್ವಾದ ಮಾಡೋದಕ್ಕೆ ವೈಯಕ್ತಿಕವಾಗಿ ಗಣೇಶ್ ಕಾಸರಗೋಡು ಮತ್ತು ಅವ್ರ ತಂಡಕ್ಕೆ, ನಮ್ಮ ರಾಘವೇಂದ್ರ ಚಿತ್ರಾಮಣಿ ಮತ್ತು ನಮ್ಮ ಸುಧೀಂದ್ರ ಫ್ಯಾಮಿಲಿಯಿಂದ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಎಸ್ ವೆಂಕಟೇಶ್, ಥ್ಯಾಂಕ್ ಯು. ಇನ್ನೊಂದ್ಸಲ ಕೂತ್ಕೊಂಡು ಖಂಡಿತ ಸರ್, ಖಂಡಿತ. ಆ ಫಂಕ್ಷನ್ ಎಲ್ಲ ಆದ್ಮೇಲೆ 50ನೇ ವರ್ಷದ ಸರ್ ಆದ್ಮೇಲೆ ಅದ್ರ ಸಂಭ್ರಮವನ್ನ ನಾವು ಇಲ್ಲೇ ಆಚರಿಸ್ತೀವಿ. ಖಂಡಿತ ಸರ್, ಖಂಡಿತ ಖಂಡಿತ. ಥ್ಯಾಂಕ್ ಯು ವೆಂಕಟೇಶ್. ಥ್ಯಾಂಕ್ ಯು. ಫಸ್ಟ್ ಸ್ಟೇಜ್ ಶೇರ್ ಮಾಡಿ, ಅದು ಶಾರ್ಟ್ ಫಿಲಮ್ ಅಲ್ಲಿ ಸ್ಟೇಜ್ ಮೇಲೆ ಒಟ್ಟಿಗೆ ಶೇರ್ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಫಸ್ಟ್ ಇಂಟರ್ವ್ಯೂ ಅಲ್ಲ, ನಾ ಅದಕ್ಕೆ ಅಲ್ಲ ತಂದೆ ಮಗ ಅಂತ ಹೇಳಿದ ತಕ್ಷಣ ಮುಗಿದೋಯ್ತು ಅಷ್ಟೇ. ಅದಕ್ಕೆ ನಾವು ತಲೆ ಬರ್ಬೇಕು ಅಷ್ಟೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.